ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗದ ಕಂಡ ಅದ್ಭುತ ಹಾಗೂ ಸುಪ್ರಸಿದ್ಧ ನಟ ಅನಂತ್ ನಾಗ್ ಅವರ ವೃತ್ತಿ ಬದುಕಿನ ಬಗ್ಗೆ ಮತ್ತು ಹೇಳಬೇಕಿಲ್ಲ. ಆದರೆ ಸಿನಿಮಾ ಬದುಕುವುದಕ್ಕೂ ಮುನ್ನ ಅವರು ಒಂದು ವೃತ್ತಿಯಲ್ಲಿ ಇದ್ದರು. ಇದು ಬಹುತೇಕ ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಅನಂತ್ ನಾಗ್ ಹೊನ್ನಾವರದಲ್ಲಿ ಓದುತ್ತಿದ್ದರು. ಬಳಿಕ ಅವರನ್ನು ಮುಂಬೈಗೆ ಸಂಬಂಧಿಕರ ಮನೆಗೆ ಕಳುಹಿಸಿ ಕೊಡಲಾಯಿತು. ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದ ಅನಂತ್ ನಾಗ್ ಶಾಲೆಯಲ್ಲಿ ಮೊದಲ 5 ರ್ಯಾಂಕ್ ಒಳಗೆ ಬರುತ್ತಿದ್ದರು. ಆದರೆ ಅದ್ಯಾವ ಮುಂಬೈಗೆ ಶಿಫ್ಟ್ ಆದರೂ ಅಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಓದಬೇಕಾಯಿತು. ಆದರೆ ಅದು ತುಂಬಾನೇ ಕಷ್ಟಕರ ಅನಿಸಿತು. ಕೊನೆಗೆ ರ್ಯಾಂಕ್ ಬರುತ್ತಿದ್ದರು. ಅಲ್ಲದೆ 1 ವರ್ಷ ಶಾಲೆಗೂ ಕೂಡ ಫೇಲ್ ಕೂಡ ಆದರು ಸ್ನೇಹಿತರೆ. ಇನ್ನು ಹೀಗೋ ಅನಂತ್ ನಾಗ್ ಅವರಿಗೆ ಓದೋದ್ರಲ್ಲಿ ಆಸಕ್ತಿ ಕಳೆದು ಹೋಯಿತು. ಅತ್ತ ಅವರ ತಂದೆಯವರು ಮಗ ಇಂಜಿನಿಯರ್ ಇಲ್ಲವೇ ಡಾಕ್ಟರ್ ಆಗುತ್ತಾನೆ ಎಂದು ಕನಸು ಕೂಡ ಕಂಡಿದ್ರು. ಆದರೆ ಅನಂತ್ ನಾಗ್ ಅವರಿಗೆ ಯಾಕೋ ಓದೋಕೆ ಆಗ್ತಿರ್ಲಿಲ್ಲ. ಓದುವಾಗ NSCಗೆ ಸೇರ್ಕೊಂಡ್ಬಿಟ್ಟಿದ್ರು. ಆ ವೇಳೆ 1965ನಲ್ಲಿ ಪಾಕಿಸ್ತಾನ ಜೊತೆ ಯುದ್ಧವಾದಾಗ NCC ಸರ್ಟಿಫಿಕೇಟ್ ಇಟ್ಕೊಂಡು ಆರ್ಮಿ ಸೇರಿ ಹೋದರು. ಗೇಟ್ ವೇ ಆಫ್ ಇಂಡಿಯಾ ದಾಖಲಾತಿ ಮಾಡುತ್ತಿದ್ದರು. ಆರ್ಮಿ ಅವರು 10 ಪೌಂಡ್ ಜಾಸ್ತಿ ಮಾಡಿಕೊಂಡು ಬಾ ಅಂದಿದ್ದರು. ಏರ್ಫೋರ್ಸ್ನವರು ಎಡಗಣ್ಣು ವೀಕ್ ಇದ್ದಿದ್ದಕ್ಕೆ ವಾಪಸ್ ಕೂಡ ಕಳಿಸಿದ್ರು ಸ್ನೇಹಿತರೆ. ಆಗ ಅಷ್ಟರೊಳಗೆ ಅನಂತ್ ನಾಗ್ ಆರ್ಟ್ಸ್ ಹಾಗೂ ಸೈನ್ಸ್ ಅಂತ ಓದ್ಕೊಂಡಿದ್ರು. ಆ ವೇಳೆ ಅನಂತ್ ನಾಗ್ ಕೆಲಸಕ್ಕೆ ಸೇರುವುದಕ್ಕೆ ಮುಂದಾಗಿದ್ರು. ಆಗಿನ್ನು ಅನಂತ್ ನಾಗ್ಗೆ ಸಿನಿಮಾದಲ್ಲಿ ನಟಿಸುವ ಆಲೋಚನೆ ಏನೂ ಬಂದಿರಲಿಲ್ಲ. ಆಗಿನ್ನು ಜೀವನದಲ್ಲಿ ಗೊಂದಲವೇ ಇತ್ತು. ಏನ್ ಮಾಡುದು ಅಂತ ಗೊಂದಲವೇ ಸಾಕಷ್ಟು ಆಯಿತು ಸ್ನೇಹಿತರೆ. ಇನ್ನು ಏನು ಮಾಡೋದು ಅಂತ ನೋಡಿದಾಗ ಮುಂಬೈನಲ್ಲಿ ಒಂದು ಕೆಲಸ ಕೂಡ ಸೇರ್ಕೊಂಡಿದ್ರು. ಆ ಕೆಲಸ ಯಾವುದು, ಆಮೇಲೆ ಹೇಗೆ ನಾಟಕ ಸಿನಿಮಾ ಕಡೆಗೆ ಎಂಟ್ರಿ ಕೊಟ್ಟರು ಅಂತ ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ ಸ್ನೇಹಿತರೆ, ಬನ್ನಿ. ಇನ್ನು ನಾಟಕ ಅಂತ ಓಡಾಡ್ಕೊಂಡಿದ್ದಾಗ ಅನಂತ್ ನಾಗ್ ಅವರಿಗೆ ಬ್ಯಾಂಕ್ನಲ್ಲಿ ವೆಕೇಶನ್ ಜಾಬ್ ಕೂಡ ಸಿಕ್ಕಿತ್ತು. ಅದನ್ನು ಮಾಡುತ್ತಲೇ ಅನಂತ್ ನಾಗ್ ನಾಟಕಗಳಲ್ಲಿ ನಟನೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಮುಂಬೈನ ಯೂನಿಯನ್ ಬ್ಯಾಂಕ್ನಲ್ಲಿ ಅನಂತ್ ನಾಗ್ ವೆಕೇಶನ್ ಜಾಬ್ಗೆ ಸೇರ್ಕೊಂಡ್ಬಿಟ್ಟಿದ್ರು. ಅದನ್ನು ಮುಂದುವರಿಸುವಂತೆ ಒತ್ತಡ ಕೂಡ ಬಂದಿತ್ತು. ಇತ್ತ ನಾಟಕದ ಮೇಲೆ ಒಲವು ಕೂಡ ಬೆಳೆದಿತ್ತು ಸ್ನೇಹಿತರೆ. ಆಗ ಹೀಗಿದ್ದಾಗ ಬ್ಯಾಂಕ್ ವೆಕೇಶನ್ ಜಾಬ್ಗಳು ಸಿಗುತ್ತಿದ್ದವು. ನೀನು ಈ ರೀತಿ ಮಾಡುವ ಹಾಕಿದರೆ ನಿನ್ನ ಕಾಲ ಮೇಲೆ ನಿಂತು ಏನು ಮಾಡಬೇಕು ಅದನ್ನು ಮಾಡು, ಕಲಿಕೆನೂ ಮಾಡು, ಹಾಗೆ ದುಡಿ, ನಿನ್ನಿಷ್ಟ ಎಂದು ತಂದೆಯವರು ಕೂಡ ಹೇಳಿದರು. ಅಷ್ಟು ಹೇಳಿದ್ದು ನನಗೆ ಬೆಳಕು ಕಂಡಂತೆ ಆಯಿತು. ಯಾರು ನಾಟಕ ಮಾಡ್ತಿದ್ದಾರೆ, ನೀನು ಹೋಗಿ ಕಾಣು ಎಂದರು. ಆಗ ಪ್ರಭಾಕರ್ ಮುದೂರ್ ಅಂತ ನಾಟಕದ ಬರಹಗಾರರು, ಇವೆಲ್ಲರೂ ಕರ್ನಾಟಕದವರೇ. ನನಗೆ ಬಾಲ್ಯದಿಂದ ಮಿಮಿಕ್ರಿ ಮಾಡೋದು ಚಟವಾಗ್ಬಿಟ್ಟಿತ್ತು. ಹೊನ್ನಾವರದಲ್ಲೂ ಚಿಕ್ಕ ಪುಟ್ಟ ಪಾಠ ಕೂಡ ಮಾಡ್ತಿದ್ದೆ. ಮುಂಬೈ ಬಂದ್ಮೇಲೆ ಎಲ್ಲ ಹೊರಟು ಹೋಯಿತು ಎಂದು ಅನಂತ್ ನಾಗ್ ಸುದರ್ಶನ್ ಕೂಡ ಸಂದರ್ಶನದಲ್ಲಿ ಹೇಳಿದರು ಸ್ನೇಹಿತರೆ. ಇನ್ನು ಅನಂತ್ ನಾಗ್ ಚಿತ್ರರಂಗಕ್ಕೆ ಬಾರದೇ ಇದ್ದಿದ್ದರೆ ಬಹುಶಃ ಬ್ಯಾಂಕ್ ಉದ್ಯೋಗಿಯಾಗಿ ಮುಂಬೈನಲ್ಲೇ ನೆಲೆಸುತ್ತಿದ್ರೇನೋ. ಯಾಕಂದರೆ ಬ್ಯಾಂಕ್ನ ವ್ಯವಸ್ಥಾಪಕರು ಈ ಕೆಲಸವನ್ನು ಸಿನಿಮಾ ಗೀಳು ಬೆಳೆಸಿಕೊಂಡು ಬಿಡಬೇಡ ಎಂದಿದ್ರು. ಬ್ಯಾಂಕ್ನಲ್ಲಿ ವೆಕೇಶನ್ ಜಾಬ್ ಅಂತ ಇದ್ದಿದ್ದನ್ನು ಮುಂದುವರಿಸು ಎಂದು ಕೂಡ ಹೇಳಿದರು. ಸುಮ್ಮನೆ ಏನೇನೋ ಕನಸು ಕಾಣಬೇಡ. ಆಗಿನ್ನು ಬ್ಯಾಂಕ್ಗಳು ರಾಷ್ಟ್ರೀಕೃತವಾಗಿರಲಿಲ್ಲ. ಯೂನಿಯನ್ ಬ್ಯಾಂಕ್ನಲ್ಲಿ ನನಗೆ ಅವಕಾಶ ಕೊಟ್ಟಿದ್ದರು. ಇದೆಲ್ಲ ಸರಿ, ಆದರೆ ದುಡುಕ್ಬೇಡ. ಸಿನಿಮಾವೆಲ್ಲ ಆಫರ್ ಬಂದರೆ ಯೋಚನೆ ಮಾಡಿ ಮಾಡು. 10 ಲಕ್ಷ ಒಬ್ಬನು ಯಶಸ್ವಿಯಾಗುತ್ತಾನೆ. ಇದ್ದ ಕೆಲಸ ಬಿಟ್ಟು ಹೋಗಿ ಜೀವನ ಹಾಳು ಮಾಡಿಕೊಳ್ಬೇಡ ಅಂತ ಸ್ವತಃ ಬ್ಯಾಂಕ್ನವರೇ ಹೇಳಿದ್ರು ಅಂತ ಅನಂತ್ ನಾಗ್ ಅವರು ಸ್ಪಷ್ಟವಾಗಿ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಆದರೂ ಕೂಡ ಅನಂತ್ ನಾಗ್ ಅವರು ಸಿನಿಮಾದಿಂದ ಹಠ ಬಿಡದೆ ತಮ್ಮ ಛಲವನ್ನು ಸಾಧಿಸಿ ಇಲ್ಲಿಯವರೆಗೂ ಪ್ರಶಸ್ತಿಯನ್ನು ಗೆದ್ದಿದ್ದರು ಸ್ನೇಹಿತರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರುವೆನು ಸ್ನೇಹಿತರೆ. ಈ ಘಟನೆಯ ಮೂಲಕ, ಈ ವಿಡಿಯೋ ಮೂಲಕ ನಿಮಗೆ ಏನು ಅನಿಸಿತು ಎಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿದ್ದನ್ನು ಮರಿಬೇಡಿ ಅಂತ ದಯವಿಟ್ಟು ಕೇಳ್ಕೊತೀನಿ ಸ್ನೇಹಿತರೆ. ಗುಡ್ ಬೈ ಬಾಯ್ ಬಾಯ್ ಸ್ನೇಹಿತರೆ.